ತಾನೇ ನೋಡಿದ್ವಿ. ಈ ಸಿನಿಮಾದ ಒಂದು ಕನ್ನಡ ಜನಕ್ಕೆ ಒಂದು ಸ್ಪೆಷಲಾಗಿ ಏನು ಹೇಳೋದು ಅಂದರೆ, ಎಲ್ಲ ಸಿನಿಮಾಗಳು ಈಗ ಜನರಲಾಗಿ ಎಂಟರ್ಟೈನ್ಮೆಂಟ್ಗೆ ಹೋಗ್ತೀವಿ, ಇಲ್ಲ ಏನೋ ಒಂದು ಸ್ಟೋರಿ ಇದೆ ಜನರಲಾಗಿ ಅದಕ್ಕೆ ಹೋಗೋದು. ಈ ಸಿನಿಮಾನಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಯೂತ್ಗಾಗಿರ್ಬೋದು, ಯಾರಿಗಾದ್ರೂ ಆಗಿರ್ಬೋದು, ಬೆಂಗಳೂರು ಅಂಡರ್ವರ್ಲ್ಡು, ಬೆಂಗಳೂರು ರೌಡಿಸಮ್ ಹೆಂಗಿತ್ತು ಈ ಹಳೆ ಕಾಲದಲ್ಲಿ, ಆ ಟೈಮಲ್ಲಿ ಅಂದರೆ ರೌಡಿಸಮ್ ಯಾವಾಗಿತ್ತು, ಅಂಡರ್ವರ್ಲ್ಡ್ ಯಾವಾಗಿತ್ತು, ಆ ಟೈಮಲ್ಲಿ ಯಾವ ಥರ ಈ ರಿಯಲ್ ರೌಡಿಗಳಿದ್ರು. ಆಲ್ಮೋಸ್ಟ್ ಕ್ಯಾಸ್ಟಿಂಗ್ ಅಂತೂ ಡೈರೆಕ್ಟ್ರು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ರಿಯಲ್ ಇದನ್ನು ಇಮೇಜ್ನ ಕೊಡಬೇಕು ಅಂತ. ಸೊ ಜನಕ್ಕೆ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಇಲ್ಲ ಕ್ಯೂರಿಯಾಸಿಟಿ ಇದೆ, ಒಂದು ಸ್ವಲ್ಪ ಆದರೂ ಕ್ಯೂರಿಯಾಸಿಟಿ ರೌಡಿಸಮ್ ಬಗ್ಗೆ, ಆಗ ಪೊಲೀಸ್ ಹೆಂಗೆ ವರ್ಕ್ ಮಾಡ್ತಿತ್ತು, ಪೊಲಿಟಿಷಿಯನ್ಸ್ ಹೆಂಗೆ ವರ್ಕ್ ಆಗ್ತಿತ್ತು, ಸೊ ಇದೆಲ್ಲ ಕ್ಯೂರಿಯಾಸಿಟಿಗೆ ಒಂದು ಸ್ವಲ್ಪ ಆದರೂ ನಿಮ್ಮ ಕ್ಯೂರಿಯಾಸಿಟಿ ಇದ್ದರೆ ಈ ಸಿನಿಮಾ ನೋಡಿ ನಿಮ್ಗೆ ಅಟ್ಲೀಸ್ಟ್ ಒಂದು ಕನೆಕ್ಷನ್ಸ್, ಒಂದು ಐಡಿಯಾ ಬರುತ್ತೆ ಯಾವ ಥರ ಇರುತ್ತೆ ಏನು ಅಂತ. ಮತ್ತು ಆ್ಯಕ್ಟರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಆರ್ಟಿಸ್ಟ್ಗಳು ಎಲ್ಲರೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ವಿನೋದ್ ಪ್ರಭಾಕರ್ ಸರ್ ಅಂತೂ ತುಂಬ ನ್ಯಾಚುರಲ್ ಆಗಿ ಎಲ್ಲ ಆರ್ಟಿಸ್ಟ್ಗಳು ಹಂಗೆ ನೋಡೋಕೋರು ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಾಪ್ ನಾರಾಯಣ್ ಸರ್ ಆಗಿರ್ಬೋದು, ವಿನೋದ್ ಪ್ರಭಾಕರ್ ಸರು, ಸೊ ಇವ್ರದ್ದೆಲ್ಲ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ಮೆಂಟು ತುಂಬ ಸಖತ್ತಾಗಿದೆ. ನೋಡ್ತಾ ಇದ್ದರೆ ಕ್ಯಾರಿ ಔಟ್ ಆಗ್ತೀವಿ, ತುಂಬ ಚೆನ್ನಾಗಿದೆ. ಸೊ ಟೆಕ್ನಿಷಿಯನ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಆರ್ಟಿಸ್ಟ್ಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಈ ತಮಿಳಲ್ಲಿ ಅದನ್ನೆಲ್ಲ ಕೇಳ್ತಾ ಇರ್ತೀರಲ್ಲ, ಅದೆಲ್ಲ ನಮ್ಗೆ ಇಷ್ಟ ಅಲ್ವಾ. ನಮ್ಮ ಜನಗೆ ಇಲ್ಲಿ ಆ ಸಿನಿಮಾಗಳನ್ನ ಇಲ್ಲಿ ಎಷ್ಟು ಅಪ್ರಿಷಿಯೇಟ್ ಮಾಡಿ ಎಲ್ಲ ನೋಡ್ತೀವಿ. ಸೊ ಇಲ್ಲೂ ಅದೇ ಥರ ರಾನೆಸ್ ಎಲ್ಲ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಆ ಆಗಿರ್ಬೋದು, ಆ ಒರಿಜಿನಲ್ ಇದನ್ನೆಲ್ಲ ತೋರಿಸಿದ್ದಾರೆ. ಹಾಗೆ ಪ್ರೊಡ್ಯೂಸರು ಅಷ್ಟೇ, ಶ್ರೇಯಸ್ ಅವರು ಏನೇನು ಬೇಕು ಸಿನಿಮಾಗೆ ಅದೆಲ್ಲ ಸ್ಕ್ರೀನ್ ಮೇಲೆ ಅವ್ರದ್ದು ಪ್ಯಾಷನ್ನೇ ಕಾಣಿಸುತ್ತೆ. ಅಷ್ಟು ಏನೇನು ಬೇಕೋ ಅದಕ್ಕೆಲ್ಲನೂ ಫುಲ್ಫಿಲ್ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ಗಾಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಸುಮಾರು ಆರ್ಟಿಸ್ಟ್ಗಳು ಎಲ್ಲೇ ಸ್ಕ್ರೀನ್ ನೋಡಿದ್ರು ಎಲ್ಲೂ ಒಂದು ಸ್ವಲ್ಪನೂ ಖಾಲಿ ಕಾಣಿಸಲ್ಲ. ಕನ್ನಡ ಫಿಲಮ್ಸ್ಗೆ ಇದು ಹೈ ಬಜೆಟ್ ಸಿನಿಮಾನೇ. ಇಷ್ಟೆಲ್ಲ ಹೈ ಬಜೆಟು ಇಂಥ ಟೈಮಲ್ಲಿ, ಒಂಥರ ಕ್ರೈಸಿಸ್ ನಡೆಯೋ ಟೈಮಲ್ಲೂ ಕನ್ನಡ ಸಿನಿಮಾಗಳನ್ನ ಜನ ಹೋಗ್ತಾ ಇಲ್ಲ ಅನ್ನೋ ಟೈಮಲ್ಲೂ ಏನಕ್ಕೆ ಇಷ್ಟು ಹೈ ಬಜೆಟ್ ಹಾಕಿ ಸಿನಿಮಾ ತೆಗಿತಾರೆ ಅಂದರೆ ಓನ್ಲಿ ಬಿಕಾಸ್ ಆಫ್ ಪ್ಯಾಷನ್. ಕನ್ನಡ ಜನಕ್ಕೆ ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಸಖತ್ತಾಗಿರಬೇಕು. ಆ ರಿಟರ್ನ್ಸ್ ನೋಡೋದಕ್ಕಿಂತ ಮುಖ್ಯವಾಗಿ ಮೇಯ್ನು ಅವರು ಒಂದೊಳ್ಳೆ ಸಿನಿಮಾ ಕೊಡಬೇಕು ಜನಕ್ಕೆ. ನಾವು ಸಿನಿಮಾ ನೋಡಿದಾಗ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅನ್ನೋದೊಂದು ಮೇಯ್ನ್ ಇರುತ್ತೆ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ದಯವಿಟ್ಟು ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಒಂದು 4 ಜನಕ್ಕೆ ಹೇಳಿ. ಕನ್ನಡ ಸಿನಿಮಾಗಳನ್ನ ಉಳಿಸಿ, ಇಲ್ಲಾಂದರೆ ತುಂಬ ಕಡಿಮೆ ಆಗುತ್ತೆ. ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಕನ್ನಡ ಸಿನಿಮಾಗಳು ಮಾಡ್ತಾ ಇರೋದು ಎಲ್ಲನೂ ಕಡಿಮೆ ಆಗಿದೆ. ಈಗ ಪೂಜೆ ಆಗಿರ್ಬೋದು, ಇಲ್ಲ ರಿಲೀಸ್ ಆಗಿರ್ಬೋದು, ಎಲ್ಲನೂ ಕಡಿಮೆ ಆಗಿದೆ. ಈ ಥರ ಸಿನಿಮಾಗಳನ್ನ ನೀವು ಉಳಿಸಿದಾಗ ಇನ್ನೂ ಈ ಪ್ರೊಡ್ಯೂಸರ್ಗೆ ಪ್ಯಾಷನ್ ಇರೋದಕ್ಕೆ ಇಷ್ಟು ಹೈ ಬಜೆಟ್ ಸಿನಿಮಾ ಇಷ್ಟು ಚೆನ್ನಾಗಿ ಮಾಡಿರೋದು. ಸೊ ಇಲ್ಲಿ ರಿಟರ್ನ್ಸ್ ನೋಡಿದಾಗ, ಇಲ್ಲ ಅವ್ರಿಗೆ ಒಂದು ಪಾಸಿಟಿವ್ ಇದು ನೋಡಿದಾಗ ಇನ್ನೂ ಜಾಸ್ತಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯದಾಗುತ್ತೆ. ಇನ್ನು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತಲೇ ಅವ್ರು ಮಾಡಿರೋದು. ಈ ಸಿನಿಮಾ ಮೇಯ್ನ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಇನ್ಫಾರ್ಮೇಟಿವ್ ಆಗೂ ಇರುತ್ತೆ. ಯಾರಿಗಾದ್ರೂ ಕ್ಯೂರಿಯಾಸಿಟಿ ಇರೋರಿಗೆ ಒಂದು ಸ್ವಲ್ಪ ಆದರೂ ರೌಡಿಸಮ್ ಹೆಂಗಿತ್ತು, ಅಂಡರ್ವರ್ಲ್ಡ್ ಹೆಂಗಿತ್ತು, ತುಂಬ ಹೆಲ್ಪ್ ಆಗುತ್ತೆ. ನೋಡಿದ್ರೆ ಒಂದು ಐಡಿಯಾ ಬರುತ್ತೆ, ಓಕೆ ಈ ಟೈಮಲ್ಲಿ ಹಂಗಿತ್ತು ಅಂತ. ಸೊ ದಯಮಾಡಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನು ವಂದಿತಾ. ಈಗಷ್ಟೇ ಬಲರಾಮನ ದಿನಗಳು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಮೊದಲನೇದಾಗಿ ಪದ್ಮಾವತಿ ಪ್ರೊಡಕ್ಷನ್, ನಮ್ಮ ಪದ್ದಮ್ಮ, ಶ್ರೇಯಸ್ ಬ್ರೋ, ಲೇಖಾ ಹಾಗೂ ತೇಜಸ್ ಅವರ ಡೆಬ್ಯೂ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಈ ಥರ ಕಲ್ಟ್ ಡ್ರಾಮಾ ಸಿನಿಮಾ ನೋಡಿರಲಿಲ್ಲ ನಾವು ಮುಂಚೆ. ಅಂದರೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿನೇ. ಬಟ್ ಇದು ಒಂದು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಎಮೋಷ್ನಲಿನೂ ಕನೆಕ್ಟ್ ಆಗುವಂಥ ಸಿನಿಮಾ. ಸೊ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ವಿನಯ್ ಗೌಡ ಸರ್ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಗುಡ್ ಲಕ್. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಈ ಥರ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್, ಆ್ಯಕ್ಟರ್ಸಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಮುಂದೆ ಸಿನಿಮಾಗಳನ್ನ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ಜೈ ಶ್ರೀರಾಮ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಕ್ಚುಲಿ ನಮ್ಮ ಇಂಥ ಪ್ರೊಡ್ಯೂಸರ್ಸ್ ಸಿಗಬೇಕು ಕನ್ನಡ ಇಂಡಸ್ಟ್ರಿಗೆ. ಯಾಕಂದರೆ ಒಂಚೂರು ಯೋಚನೆ ಮಾಡ್ದಿರಾ ಅಷ್ಟು ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಆಮೇಲೆ ಇಂಥ ಸಿನಿಮಾ, ಪೀರಿಯಾಡಿಕಲ್ ಸಿನಿಮಾ ವಿತ್ ಕ್ರೈಮ್ ತೊಗೊಂಬರೋದೇ ತುಂಬ ದೊಡ್ಡ ವಿಷಯ ಅಂತ ಹೇಳ್ಬೋದು. ಅದು ನಮ್ಮ ಶ್ರೇಯಸ್ ಅವರು, ಪದ್ಮಮ್ಮ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಫ್ರೆಂಡ್ ವಂದಿತಾ ಅವರು ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ, ತುಂಬ ಸ್ಕ್ರೀನಲ್ಲಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಒಳ್ಳೆಯದಾಗಲಿ. ಜೈ ಶ್ರೀರಾಮ್.
ಪೊಲೀಸ್ ನೀವು ಹಾಕಿದ್ದೀರಾ? ಇಲ್ಲಿ ನಾವು ಕಳ್ಳರು ಆ ಕಡೆ ಒಬ್ಬ ಪೊಲೀಸ್ ಈ ಕಡೆ ಒಬ್ಬ ಪೊಲೀಸ್. ನಮ್ಮನ್ನು ಹಾಕೊಂಡು ಯಾರು ಗೊತ್ತಾಯ್ತಾ? ಬಂಡೆ. ಮಧ್ಯೆ ಇದೆಯಲ್ಲ ಮಾತಾಡಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಕರ್ನಾಟಕ ರಾಜ್ಯಾದ್ಯಂತ ತುಂಬ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಈ ಪ್ರದರ್ಶನ ತುಂಬ ಜನಗಳು ಬರಬೇಕು ಥಿಯೇಟ್ರಿಗೆ ಅಂತ ನಮ್ಮೆಲ್ಲರೂ ಆಸೆ. ನೀವು ಥಿಯೇಟ್ರಿಗೆ ಬಂದು ಮೂವಿ ನೋಡಿದಾಗ ಯಾರಿಗೂ ಕೂಡ ಎಲ್ಲೂ ಕೂಡ ಡಿಸಪಾಯಿಂಟ್ ಆಗಲ್ಲ. 2026ರ ಬೆಸ್ಟ್ ಮೂವಿ ಯಾವುದು ಅಂದರೆ ಬಲರಾಮನ ದಿನಗಳು. ಖಂಡಿತವಾಗ್ಲೂ ಇದು ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಸ್ನೇಹಿತರು, ಹಿರಿಯ ಕಲಾವಿದರು, ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ತುಂಬ ಖುಷಿಪಟ್ಟಿದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಆಗಿ ಆಲ್ಮೋಸ್ಟ್ ಇವತ್ತಿಗೆ 4ನೇ ದಿನ. ತುಂಬ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇದೆ. ಅದರಲ್ಲೂ ಎಲ್ಲೋ ಒಂದು ಕಡೆ ಇನ್ನೊಂದಷ್ಟು ಜನಕ್ಕೆ ತಲುಪಿಲ್ಲ ಅಂತ ಅನ್ನಿಸ್ತಿದೆ. ಸೊ ಇನ್ನೊಂದು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದು ಒಂದೇ, ಯಾವಾಗಲೂ ಕೇಳ್ತೀರಾ ಒಂದು ಒಳ್ಳೆಯ ಸಿನಿಮಾ ಬರಬೇಕು ಅಂತ ಹೇಳಿ ಕನ್ನಡದಲ್ಲಿ. ಈಗ ಬಂದಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ನಮ್ಮ ಇಡೀ ಬಲರಾಮ ತಂಡಕ್ಕೆ ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ, ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ನಿಮ್ಮ ಪಠಾಣ್. ಸೊ ಎಲ್ಲರೂ ಮಾತಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಸಾಕಷ್ಟು ಜನ ಬರ್ತಾ ಇಲ್ಲ ಅಂತ. ಆದರೆ ನನ್ನ ಮನಸ್ಸಲ್ಲಿರೋ ಮಾತು, ಜನ ಖಂಡಿತ ಬರ್ತಾರೆ. ಈ 3 ದಿನ ಲಾಂಗ್ ಹಾಲಿಡೇ ಇರೋದ್ರಿಂದನೇ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಖಂಡಿತ ಬಂದು ನಾಳೆಯಿಂದ ಸಿನಿಮಾ ಅದ್ಧೂರಿಯಾಗಿ ನಮ್ಮ ಬಲರಾಮಗೆ ಖಂಡಿತ ಬಲ ಬಂದೇ ಬರುತ್ತೆ. ಆ್ಯಂಡ್ ವಿನೋದಣ್ಣ, ಅಷ್ಟು ಅದ್ಭುತವಾಗಿ ಒಂದು ನಟನೆ ಕೊಟ್ಟಿದ್ದೀರಾ. ಇಡೀ ಕರ್ನಾಟಕ ಜನತೆ ನೋಡಿ ಮೆಚ್ಚಿದೆ. ಹಾಗೆ ನಮ್ಮ ಪದ್ಮಾವತಿ ಫಿಲ್ಮ್ಸ್ ನಮ್ಮೆಲ್ಲರ ಹೆಮ್ಮೆ ಇದು. ನಮ್ಮ ಇಂಥ ಒಂದು ಪ್ರೊಡಕ್ಷನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಗಾಡ್ ಕಿಸ್ ಯು. ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾ ಇದ್ದೀನಿ. ನಾನು ಆ್ಯಕ್ಚುಲಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಹೀರೋ ಆದರೂ ಕೂಡ ಇಂಥ ರೆಕಗ್ನೈಸ್ ಸಿಕ್ಕಲಿಲ್ಲ. ಥ್ಯಾಂಕ್ ಯು ಪದ್ಮಾವತಿ ಪ್ರೊಡಕ್ಷನ್ ಆ್ಯಂಡ್ ಥ್ಯಾಂಕ್ ಯು ಚೈತನ್ಯ ಸರ್. ಯಾಕೆ ಅಂದರೆ ಎಲ್ಲೇ ಹೋದ್ರೂ ಈಗ ನನ್ನ ಸೀನಾ ಅಂತ ಗುರ್ತಿಡಿತಾ ಇರೋದ್ರಿಂದ ನನ್ನ ಹೆಸರೇ ಮರ್ತೋಗಿದೆ, ಪುನೀತ್ ಅಂತ. ಸೊ ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಇಲ್ಲಿದೆ ಅಂದರೆ ನಮ್ಮ ಮೇಲಿರೋ ಪ್ರೀತಿ. ಅಂದರೆ ಕನ್ನಡ ಸಿನಿಮಾನ ಯಾವುದೇ ಕಾರಣಕ್ಕೂ ತುಳಿಯೋಕ್ಕಾಗಲ್ಲ. ಇವತ್ತಲ್ಲ ನಾಳೆ ಕನ್ನಡ ಸಿನಿಮಾಕ್ಕೆ ಒಳ್ಳೇದಾಗೇ ಆಗುತ್ತೆ. ಬಟ್ ಬಲರಾಮನ ದಿನಗಳು ಈಗ 4 ದಿನ ಆಗಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇವರೆಲ್ಲರ ಆಶೀರ್ವಾದದಿಂದ ಮತ್ತು ನೀವು ದಯವಿಟ್ಟು ಯಾರ ಮಾತಿಗೂ ಕಿವಿ ಕೊಡದೇ ಒಂದು ಸಲ ಬಂದು ಸಿನಿಮಾ ನೋಡಿ, ಅದಾದಮೇಲೆ ನಿಮ್ಮ ಒಪಿನಿಯನ್ ಚೇಂಜ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಒಳ್ಳೆಯದಾಗಿ. ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು. ನಾವು ಪ್ರೇಕ್ಷಕರು ಒಂದು ಕಡೆ ಅಂತಂದರೆ ಇವತ್ತು ನಮ್ಮನ್ನು ನಿಜ ಜೀವನದಲ್ಲಿ ನೋಡಿರೋರು ಬಂದು ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದು, ಪ್ಲಸ್ ಅವ್ರ ಕ್ರಿಟಿಕ್ಸ್ ಕೇಳೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡಿ ನಮ್ಗೆ ತುಂಬ ಖುಷಿಯಾಗಿದೆ. ಇದನ್ನು ರೀಚ್ ಮಾಡ್ಸೋಕ್ಕೆ, ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವೋ ಅಷ್ಟೇ ರೀಚ್ ಮಾಡ್ಸೋಕ್ಕೆ ಕೂಡ ಕಷ್ಟಪಟ್ಟಿದ್ದೀವಿ ನಾವು. ಅದು ನಾವು ಎಲ್ಲರೂ ಸಿನಿಮಾ ಮಾಡೋರೆಲ್ಲ ಎಲ್ಲರೂ ಅದೇ ಒಂದು ಆಸೆ ಇಟ್ಕೊಂಡು ಬರ್ತಾರೆ. ನಾವು ಅದೇ ಆಸೆಯಲ್ಲೇ ಬಲರಾಮನ ದಿನಗಳು ಬಂದಿದ್ದೀವಿ ನಿಮ್ಮ ಮುಂದೆ. ಇವತ್ತು ನಮ್ಮ ಜೊತೆ ಇರೋರಿಗೆಲ್ಲ ಸಿನಿಮಾ ತೋರಿಸಿದ್ದೀವಿ. ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ಮತ್ತೆ ನಾನು ಹೇಳೋದಿಷ್ಟೇ, ನಾವೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಿನಿಮಾಗೆ ಬನ್ನಿ, ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪೊಲೀಸ್ ಪಾತ್ರ ಯಾರು ಮಾಡಿದ್ದು ಅಂತ ಕೇಳಿದ್ದು ನಾನೇ ಮಾಡಿರೋದು, ಶಿವರಾಜ್ ಅಂತ. ಖುಷಿ ಆಗ್ತಿದೆ ಬಂದು ಎಲ್ಲ ನಮ್ಮ ಸ್ನೇಹಿತರು ಸಿನಿಮಾ ನೋಡಿ ಎಲ್ಲರೂ ಒಂದು ಪಾಸಿಟಿವ್ ನೋಟಲ್ಲಿ, ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆನೂ ಅಷ್ಟು ಚೆನ್ನಾಗಿ ಡೀಟೇಲಿಂಗ್ ಆಗಿ ಹೇಳ್ತಾ ಇದ್ರು. ತುಂಬ ಖುಷಿಯಾಗುತ್ತೆ. ಈ ಥರ ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಡೇ 1 ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ನಮ್ಮ ಕನ್ನಡ ಪ್ರೇಕ್ಷಕ ಪ್ರಭುಗಳು ಕೇಳ್ಕೊಳ್ಳೋದು ಏನಂದರೆ, ಈ ಥರ ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಥಿಯೇಟ್ರಲ್ಲಿ ಬಂದು ನೋಡಬೇಕು. ಇದೊಂದು ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ 80s ಹೆಂಗಿತ್ತು ನಮ್ಮ ಬೆಂಗಳೂರು ಅಂತ ನೋಡೋದಕ್ಕೆ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವೆಲ್ಲ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಎಷ್ಟು ಒಳ್ಳೆ ಸಿನಿಮಾ ಅಂತ. ಸೊ ಈ ಥರ ಸಿನಿಮಾನ ಮಿಸ್ ಮಾಡ್ಕೊಬೇಡಿ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಹಾರೈಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಜೀಮ್ ಅನ್ನೋ ಪಾತ್ರ ಮಾಡಿದ್ದೆ. ಹೀಗಿಷ್ಟೇ ಚಂದ್ರಚೂಡ್ ಸರ್ ಒಂದು ಮಾತು ಹೇಳಿದ್ರು, ನಮ್ಮ ಬಲರಾಮನ ದಿನಗಳು ಕನ್ನಡ ಸಿನಿಮಾ ಆಗಿರೋದೇ ತಪ್ಪ ಅಂತ.
ಅದೇ ಬೇರೆ ಭಾಷೆಯಲ್ಲಿ ಆಗಿದ್ದರೆ ಟ್ರೆಂಡಿಂಗಲ್ಲಿ ಇರೋದು ಅನಿಸುತ್ತೆ ಟಿಕೆಟು. ಈ ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ಇದೇನು ಅಂತ. ಯಾಕೆಂದರೆ ಎಲ್ಲ 100% ಹಾಕಿ ಎಫರ್ಟ್ ಹಾಕಿ ಹಾನೆಸ್ಟಾಗಿ ಮಾಡಿದ ಮೇಲೂ ಬೇಜಾರಾಗುತ್ತೆ. ಸೊ ದಯವಿಟ್ಟು ಈ ಬೇಜಾರನ್ನ ಸುಳ್ಳು ಮಾಡಿ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಚಂದ್ರಚೂಡ್ ಸರ್, ಇಲ್ಲಿ ಮಾತಾಡ್ತಾ ನಾನು ಹಿಂದ್ಗಡೆ ಕೇಳಿಸ್ಕೊತಾ ಇದ್ದೆ, ಕನ್ನಡದಲ್ಲಿ ತೊಡೆ ತಟ್ಟೋರಿದ್ದಾರೆ, ಬೆನ್ನು ತಟ್ಟೋರಿಲ್ಲ ಅಂತ. ಸೊ ಆ ಕೆಲಸ ಪ್ರೇಕ್ಷಕರಿಂದ ಆಗಬೇಕು ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಚಿನ್ಮಯ್. ನಾನು ಬಲರಾಮನ ದಿನಗಳಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ 2026 1980s ಕಟ್ಟೋದು ತುಂಬಾ ಕಷ್ಟ. ಅದನ್ನು ತುಂಬ ಈಸಿಯಾಗಿ ಪದ್ಮಾವತಿ ಫಿಲಮ್ಸು, ಶ್ರೇಯಸ್ ಸರ್ ಆಗಿರ್ಬೋದು, ಪದ್ಮಮ್ಮ ಆಗಿರ್ಬೋದು ತುಂಬ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಸೆಟ್ಟು ಮಾಡಿಕೊಡೋದು ಎಷ್ಟು ಕಷ್ಟನೋ ಕಥೆನೂ ಅದ್ರ ತಕ್ಕಂಗೆ ಇರಬೇಕು. ಚೈತನ್ಯ ಸರ್ ತುಂಬ ಚೆನ್ನಾಗಿ ಕತೆ ಬರೆದಿದ್ದಾರೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೇಣು ಸರ್ ಕ್ಯಾಮ್ರಾಮೆನ್ನು. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಫೈಟ್ ಸೀನ್ಸಲ್ಲಿ ಯಾವುದೇ ಒಂದು ಶಾರ್ಟ್ನು ಕಟ್ ಮಾಡ್ದಿರ ಫೈಟ್ ಮಾಡಿದ್ದಾರೆ. ಮತ್ತು ವಿನೋದ್ ಅಣ್ಣನ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ. ಬಲರಾಮನ್ನ ನಿಜವಾಗ್ಲೂ ಜೀವಿಸಿದ್ದಾರೆ ವಿನೋದಣ್ಣ. ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ ಆಗಿರ್ಬೋದು, ರವೀಂದ್ರ, ಸೀನಾ, ಪಠಾನ್, ಎಲ್ಲರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ದೊಡ್ಡ ಕಲಾವಿದರ ತಂಡದಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಎಲ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿ ಬಂದಿದೆ. ಕನ್ನಡ ಪ್ರೇಕ್ಷಕರಲ್ಲಿ ಏನು ಕೇಳ್ಕೊಬೋದು ಅಂದರೆ, ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಚಿತ್ರನ ನೋಡಿ ಹಾರೈಸಿ. ಧನ್ಯವಾದಗಳು. ಜೈ ಕರ್ನಾಟಕ.